ಗೈಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಸಂಡೇ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಹೇಳ್ತಾ, ಸೊ ಬನ್ನಿ ಇವತ್ತೇನ್ ಬಗ್ಗೆ ಮಾತಾಡ್ತಾ ಇದೀನಿ ಗೊತ್ತಾ? ನೋ ಬ್ಯಾಲೆನ್ಸ್. ನೋ ಬ್ಯಾಲೆನ್ಸ್ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ಕೊಂಡ್ರಾ? ಇಲ್ಲ ಗೈಸ್, ನೋ ಬ್ಯಾಲೆನ್ಸ್ ಅಂದ್ರೆ ಇಟ್ಸ್ ಅ ಬ್ರ್ಯಾಂಡ್ ನೇಮ್. ಇದು ಬಂದು US ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಯಾರು ಸ್ಟಾರ್ಟ್ ಮಾಡಿದ್ರು, ಹೇಗ್ ಸ್ಟಾರ್ಟ್ ಆಯ್ತು ಅಂಡ್ ಅದರ ಇನ್ಸ್ಪಿರೇಷನ್ ಏನು, ಸೊ ಫಸ್ಟ್ ಅವ್ರು ಏನ್ ಮಾಡ್ತಾ ಇದ್ರು, ಯಾಕೆ ಅವ್ರು ಶೂ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ರು, ಸೊ ಇದೆಲ್ಲ ತಿಳ್ಕೊಳ್ಳೋಣ. ಸೊ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಕಂಟಿನ್ಯೂಸ್ ವಿಡಿಯೋ ನಾನು ನೋಡಬೇಕು. ಸೊ ಬನ್ನಿ ಈ ವಿಡಿಯೋ ಒಳಗಡೆ ಅಂಡ್ ನನ್ನ ಎಪಿಸೋಡ್ 4ಗೆ ನಿಮ್ಮೆಲ್ಲರಿಗೂ ಅಗೈನ್ ವೆಲ್ಕಮ್. ನ್ಯೂ ಬ್ಯಾಲೆನ್ಸ್ ಇದು ಅಮೆರಿಕನ್ ಫುಟ್ವೇರ್ ಕಂಪ್ನಿ ಅಂಡ್ ಇದು ಸ್ಟಾರ್ಟ್ ಆಗಿದ್ದು 1906 ಅಲ್ಲಿ ವಿಲಿಯಂ ಅಂತ ಒಬ್ಬರು ಸ್ಟಾರ್ಟ್ ಮಾಡ್ತಾರೆ. ಅದು ಬಂದು ಬಾಸ್ಟನ್ ಅಲ್ಲಿ. ಬಿಗಿನಿಂಗ್ ಅವರು ಶೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರಲಿಲ್ಲ. ಓನ್ಲಿ ಶೂಸ್ ಇನ್ಸೈಡ್ ಯೂಸ್ ಮಾಡೋ ಆರ್ಚ್ ಫುಟ್ವೇರ್ಸ್, ಇನ್ಸೋಲ್ಸ್, ಆರ್ಥೋಪೆಟಿಕ್ ಫುಟ್ವೇರ್ಸ್ ಅಂಡ್ ಫುಟ್ ಸಪೋರ್ಟ್ ಪ್ರಾಡಕ್ಟ್ಸ್ ನ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದವರು. ಒಂದೇ ವಿಲಿಯಂಗೆ ಅವ್ರು ಬ್ಯಾಕ್ ಯಾರ್ಡ್ ಕುತ್ಕೊಂಡಿರ್ಬೇಕಾದ್ರೆ ಒಂದು ಐಡಿಯಾ ಬರುತ್ತಾ, ಅದು ಚಿಕನ್ ಕ್ಲಾಸ್ ನೋಡ್ಬಿಟ್ಟು ಅವ್ರು ಒಂದು ಐಡಿಯಾ ಬರೋದು ಏನಂದ್ರೆ ಅದು ಹೇಗೆ ಇಷ್ಟು ಬ್ಯಾಲೆನ್ಸ್ ಆಗಿದೆ, ಇಷ್ಟು ಸ್ಟೇಬಲ್ ಆಗಿ ಅದೇ ನಿಂತ್ಕೊಂಡಿದೆ ಅಂತ ಅವ್ರು ನೋಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಅವ್ರು ಅದನ್ನೇ ಯೂಮಾ ಶೂಸ್ಗೆ ಇಂಪ್ಲಿಮೆಂಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಟ್ರೈ ಮಾಡ್ತಾರೆ. ಅವ್ರ ಮೇನ್ ಇಂಟೆನ್ಷನ್ ಇದ್ದಿದ್ದೆಷ್ಟು, ಶೂಸ್ ತುಂಬಾ ಕಂಫರ್ಟಬಲ್ ಆಗಿರ್ಬೇಕಾಗಿತ್ತು ಅಂಡ್ ಸ್ಟೇಬಲ್ ಆಗಿ ಕೂಡ ಇರ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಏನಾರು ಮಾಡ್ತಾರೆ, ಒಂದು ಆರ್ಚ್ ಡಿಸೈನ್ ನ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋಂಥ ಶೂವಲ್ಲಿ ಇನ್ಸರ್ಟ್ ಮಾಡ್ತಾರೆ. ಸೊ ಇದು ಬಂದು ನ್ಯೂ ಬ್ಯಾಲೆನ್ಸ್ ನ ಹೊಸ ಇನ್ನೋವೇಷನ್ ಆಗಿತ್ತು. ಅದಾದ್ಮೇಲೆ 1938 ಅಲ್ಲಿ ನ್ಯೂ ಬ್ಯಾಲೆನ್ಸ್ ಅವರು ಫಸ್ಟ್ ರನ್ನಿಂಗ್ ಶೂಸ್ ನ ಬಾಸ್ಟನ್ ಬ್ರೌನ್ ಬ್ಯಾಗ್ ಹ್ಯಾರಿಯಸ್ ಈ ತರ ಲೋಕಲ್ ಕ್ಲಬ್ ರನ್ ಮಾಡ್ತಾರ ಅಂತ ಒಂದು ಕ್ಲಬ್ಗೆ ಅವ್ರದ್ದೇ ಅಂತ ಒಂದು ಶೂನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತಾರೆ. ಶೂಸ್ ಒಳ್ಳೆ ನೇಮ್ ಬರುತ್ತೆ. ಅದಾದ್ಮೇಲೆ 1960 ಅಲ್ಲಿ ಟ್ರಾಕ್ಸ್ಟಾರ್ ಅಂತ ಒಂದು ಶೂನ ಲಾಂಚ್ ಮಾಡ್ತಾರೆ. ಅದು ವಿತ್ ವೇರಿಯಂಟ್ ಸೈಜಸ್. ಅದು ಅವಾಗಿನ ಒಂದು ಜನರೇಷನ್ ತುಂಬಾ ದೊಡ್ಡ ಇನ್ನೋವೇಷನ್ ಆಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರು 1970s ಅಲ್ಲಿ ಎನ್ ಅಂತ ಅವರ ಐಕಾನಿಕ್ ಲೋಗೋನ ಪ್ರತಿಯೊಂದು ಶೂ ಮೇಲೂ ಪ್ರಿಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮಲ್ಲಿ ನ್ಯೂ ಬ್ಯಾಲೆನ್ಸ್ 320 ರನ್ನಿಂಗ್ ಶೂ ಅಂತ ಒಂದು ಲಾಂಚ್ ಮಾಡ್ತಾರೆ. ತುಂಬಾ ಸಕ್ಸಸ್ಫುಲ್ ಆಗಿ ಸೇಲ್ ಆಗುತ್ತೆ ಅಂಡ್ ಅದನ್ನ ಪ್ರತಿಯೊಬ್ರು ಪ್ರಿಫರ್ ಕೂಡ ಮಾಡ್ತಾರೆ ಅಂಡ್ ಅದು ರನ್ನರ್ಸ್ ನ ನಂಬರ್ 1 ರನ್ನಿಂಗ್ ಶೂ ಅಂತ ಐಡೆಂಟಿಫೈ ಆಗುತ್ತೆ. ಅಂಡ್ 1982 ಅಲ್ಲಿ ನ್ಯೂ ಬ್ಯಾಲೆನ್ಸ್ ಅವರು 990 ಅಂತ ಒಂದು ಶೂ ಲಾಂಚ್ ಮಾಡ್ತಾರೆ ಅಂಡ್ ಅದು ಪ್ರೈಸ್ ಎಷ್ಟಿತ್ತು ಅಂದ್ರೆ ಅವಾಗಿನ ಒಂದು ಜನರೇಷನ್ ಅಲ್ಲ $100 ಇತ್ತು ಆ ಶೂ ಪ್ರೈಸ್. ಸೊ ಅವರ 990 ಸೀರೀಸ್ ನ ಶೂಸ್ ರನ್ನಿಂಗ್ ಸಕ್ಸಸ್ಫುಲ್ ಆದ್ಮೇಲೆ 1988 ಅಲ್ಲಿ 574 ಅಂತ ಒಂದು ಲೈಫ್ ಸ್ಟೈಲ್ ಸ್ನೀಕರ್ಸ್ ನ ಲಾಂಚ್ ಮಾಡ್ತಾರೆ ಅಂಡ್ ಅದು ಕೂಡ ತುಂಬಾ ದೊಡ್ಡ ಸಕ್ಸಸ್ ಆಯ್ತು. ಇದೆಲ್ಲ ಆಯ್ತು ಅಂಡ್ ಇವಾಗಿನ ಕರೆಂಟ್ ನ್ಯೂ ಬ್ಯಾಲೆನ್ಸ್ ನ ಬ್ರಾಂಡ್ ನ ಫೇಮಸ್ ಶೂಸ್ 574, 990 ಸೀರೀಸ್, 550, 530, 2002 R ಅಂಡ್ 1960 ಅಂಡ್ 1906 ಈ ಸೀರೀಸ್ ನ್ಯೂ ಬ್ಯಾಲೆನ್ಸ್ ಅಲ್ಲಿ ಹೆವಿ ಹೆಸರು ಮಾಡಿದೆ. ಅಂಡ್ ಇದ್ರಲ್ಲಿ ಅವ್ರ ಮೇನ್ ಇಂಟೆನ್ಷನ್ ಇದ್ದಿದ್ದೆ ಕಂಫರ್ಟ್, ಸ್ಟೇಬಲ್ ಅಂಡ್ ತುಂಬಾ ಐಕಾನಿಕ್ ಆಗಿರ್ಬೇಕಂತ ಅವ್ರು ಯೂಸ್ ಮಾಡ್ತಾ ಇದ್ದ ಮೆಟೀರಿಯಲ್ಸ್ ಬಂದು ಇದು ಅಬ್ಸರ್ವ್, ಎನ್ಕ್ಯಾಪ್, ಫ್ರೆಶ್ ಫೋಮ್ ಅಂಡ್ ಫ್ಯೂಲ್ಸ್ ಎಲ್ಲ ಈ ತರ ಸುಮಾರು ಟೆಕ್ನಾಲಜೀಸ್ ಅವ್ರು ಶೂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಮೋರ್ ಕಂಫರ್ಟಬಲ್ ಅಂಡ್ ಸ್ಟೇಬಲ್ ಆಗಿರ್ಬೇಕಂತ. ಬ್ರಾಂಡ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಟ್ಲೀಸ್ಟ್ ಅವ್ರು ಮಿನಿಮಮ್ ಯಾರ ಜೊತೆ ಅಥ್ಲೆಟ್ಸ್ ಜೊತೆ ಅವ್ರು ಕೊಲಾಬ್ರೇಟ್ ಮಾಡ್ಕೊಳ್ಬೇಕು, ಬಿಕಾಸ್ ಅವ್ರ ಬ್ರಾಂಡ್ ಪ್ರಮೋಟ್ ಆಗ್ಲೇಬೇಕಲ್ವಾ. ಸೊ ಅದೇ ತರ ನ್ಯೂ ಬ್ಯಾಲೆನ್ಸ್ ಅವರು ಆಲ್ಮೋಸ್ಟ್ ಒಂದು 6 ಮೆಂಬರ್ಸ್ ಜೊತೆ ಬ್ರಾಂಡ್ ಕೊಲಾಬ್ರೇಷನ್ ಮಾಡ್ಕೊಂಡ್ರು. ಸೊ ಬನ್ನಿ ಅವ್ರು ಯಾರು ಅಂತ ಹೇಳ್ತೀವಿ. ಸೊ ಅವರೇ ಕೋಕಾ ಗಾಫ್, ಶೊಹೈ, ಜಾರ್ಜ್ ಅಲೆನ್, ಕೂಪರ್ ಫ್ಲಾಕ್ಸ್, ಸಿಡ್ನಿ, ಪೆಮ್ಕೆ ಬೋಲ್. ಸೊ ಇಷ್ಟು ಜನ ಬಂದ್ಬಿಟ್ಟು ನ್ಯೂ ಬ್ಯಾಲೆನ್ಸ್ಗೆ ಪಾರ್ಟ್ನರ್ಶಿಪ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂಡ್ ಅವ್ರ ಬ್ರ್ಯಾಂಡ್ ಶೂಸ್ ನ ಹಾಕೊಂಡು ಅವರೆಲ್ಲ ಅಥ್ಲೆಟ್ಸ್ ಆಟಗಳು ಆಡ್ತಾರೆ. ಅಂಡ್ 2025 ಅಲ್ಲಿ ಇವರ ಟೋಟಲ್ ಆನ್ಯುವಲ್ ಗ್ರೋತ್ ಸೇಲ್ ಬಂದ್ಬಿಟ್ಟು 9.2 ಬಿಲಿಯನ್. ಅಂದ್ರೆ ಇದನ್ನ ಅವರು ರೆಕಾರ್ಡ್ ಬ್ರೇಕಿಂಗ್ ಅಂತ ಹೇಳ್ತಾರೆ. ಏನಕ್ಕಂದ್ರೆ 2024 ಗಿಂತ 2025 ಅವರು 19% ಗ್ರೋತ್ ನ ಅಚೀವ್ ಮಾಡಿದ್ದಾರೆ ಸೇಲ್ ಅಲ್ಲಿ. ಸೊ ಇದಕ್ಕೋಸ್ಕರ ಅವರು ಕಂಟಿನ್ಯೂಸ್ ಆಗಿ 5th ಟೈಮ್ ಡಬಲ್ ಡಿಜಿಟ್ ಗ್ರೋತ್ ನ ವಿನ್ ಮಾಡಿದ್ದೀರಾ ಅಂತ ಅವ್ರ ಅಚೀವ್ಮೆಂಟ್ ಅವ್ರು ಹೇಳ್ಕೊಂತಾರೆ. ಅಂಡ್ ಟೋಟಲ್ ಆಗಿ US ಅಲ್ಲಿ ಇವತ್ತು 130+ ಔಟ್ಲೆಟ್ಸ್ ಇದೆ ಅವ್ರ US ಲೊಕೇಶನ್ ಅಲ್ಲಿ. ಸೊ ಇದೇ ಗೈಸ್ 1906 ಅಲ್ಲಿ ವಿಲಿಯಂ ಅಂತ ಒಬ್ರು ಸ್ಟಾರ್ಟ್ ಮಾಡಿದ ಕಂಪ್ನಿ ಇವತ್ತು US ಅಲ್ಲಿ ಹೆವಿ ಬ್ರ್ಯಾಂಡ್ ನೇಮ್ ಒಂದು. ಮೇ ಬಿ ನಮ್ಮ ಸರೌಂಡಿಂಗ್ ಅಲ್ಲಿ ತುಂಬಾ ಜನ ಹಾಕೊಂಡಿರ್ತಾರೆ, ನಮಗೆ ಗೊತ್ತಾಗಿರಲ್ಲ. ಸೊ ಯಾರು ಗೊತ್ತಾಗಿರಲ್ಲ, ಬ್ರ್ಯಾಂಡ್ ಬಗ್ಗೆನೇ ಗೊತ್ತಿರಲ್ಲ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದೇ ತರ ಆದಷ್ಟು ಮೋರ್ ಇನ್ಫಾರ್ಮೇಶನ್ಗೋಸ್ಕರ ನನ್ನ ಅಕೌಂಟ್ ಫಾಲೋ ಮಾಡಿ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.